ಸರ್ ಇದು ಬೆಂಗಳೂರು ಪ್ರೈಮ್ ಲೊಕೇಶನ್ನು. ಇಲ್ಲಿ ಸೈಟ್ ತೊಗೊಂಡು ಮನೆ ಕಟ್ತೀರಾ ಅಂತಂದ್ರೇ ಕೋಟಿ ಕೋಟಿ ಆಗುತ್ತೆ ಸರ್. ನಾವು ಲಕ್ಷಗಳಲ್ಲಿ ನಿಮ್ಗೊಂದು ಫ್ಲ್ಯಾಟ್ ಕೊಡಿಸ್ತಾ ಇದ್ದೀವಿ ಸರ್. ಅಲ್ಲಿ ನೋಡಿ ಸರ್, ಬ್ರಿಗೇಡ್ ಅಪಾರ್ಟ್ಮೆಂಟು ಸರ್. ಬೆಂಗಳೂರಲ್ಲಿ ಅಂತ ಪ್ರೈಮ್ ಲೊಕೇಶನಲ್ಲಿ ಒಂದು ಫ್ಲ್ಯಾಟ್ ತೊಗೋಬೇಕು ಅಂತಂದರೆ ಮಿನಿಮಮ್ 2 ಕೋಟಿ ರೂಪಾಯಿ ಆಗುತ್ತೆ ಸರ್. ಝೂಮ್ ಔಟ್ ಮಾಡಿ ಸರ್ ಹಂಗೆ. ಸೊ ಅಲ್ಲಿಂದ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸು. ಇದು ಒಂದು ಅಪಾರ್ಟ್ಮೆಂಟೇ. ಸೊ ಮಿಡಲ್ ಕ್ಲಾಸ್ ಜನರು ಕೂಡ ಈಸಿಯಾಗಿ ಇಲ್ಲೊಂದು ಫ್ಲ್ಯಾಟ್ ತೊಗೋಬೋದು ಸರ್. ಅಂತ ಒಂದು ಒಳ್ಳೆ ಪ್ರೈಸಿಂಗ್ ಕೊಡ್ತಾ ಇದೀವಿ ಸರ್ ಇಲ್ಲಿ. ಸರ್ ಸುತ್ತಮುತ್ತ ಕೋಟಿ ಕೋಟಿ ಬೆಲೆ ಬಾಳುವ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಲಕ್ಷಗಳಲ್ಲಿ ಒಂದು ಫ್ಲ್ಯಾಟ್ ಕೊಡಿಸ್ತಾ ಇದೀವಿ ಸರ್. ಸರ್ ನಿಮ್ಮ ತಾಲೂಕಲ್ಲಿ ಒಂದು ಸೈಟ್ ತೊಗೊಳ್ಳೋ ದುಡ್ಡಲ್ಲಿ ಬೆಂಗಳೂರು ಪ್ರೈಮ್ ಲೊಕೇಶನಲ್ಲಿರೋ ನಮ್ಮ ಅಪಾರ್ಟ್ಮೆಂಟ್ ಒಂದು ಫ್ಲ್ಯಾಟೇ ಕೊಡಿಸ್ತೀನಿ ಬನ್ನಿ ಸರ್. ನಮಸ್ತೆ ಎಲ್ರಿಗೂ, ನನ್ನ ಹೆಸರು ರಂಜಿತ್ ಕುಮಾರ್. ನಾನು ಮಿಲನ್ ಪ್ರಾಪರ್ಟೀಸಿಂದ ಬಂದಿದ್ದೀನಿ. ಸೊ ಇಷ್ಟು ದಿವಸ ಬರೀ ನಾನು ಲೇಔಟ್ಗಳನ್ನ ಪರಿಚಯ ಮಾಡಿಸಿದೆ. ಸೊ ಇವತ್ತು ನಾನು ಒಂದು ಒಳ್ಳೆ ಬಜೆಟೆಡ್ ಫ್ಲ್ಯಾಟ್ಸ್ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ನೋಡೋಣ ಸರ್. ಇದು ಬಂದು ಪಾರ್ಕಿಂಗ್ ಏರಿಯಾ. ಸೊ ಅಪ್ರಾಕ್ಸಿಮೇಟ್ಲಿ ಒಂದು 20 ಫ್ಲ್ಯಾಟ್ಸ್ ಇರೋದ್ರಿಂದ ಸೊ 20 ಕಾರ್ಸ್ ಕೆಪಾಸಿಟಿನೂ ಇದೆ. ಸೊ ಪಾರ್ಕಿಂಗ್ ಏರಿಯಾದಲ್ಲಿ ಏನೇನು ಬರುತ್ತೆ ಅಂತಂದರೆ ಒಂದು ಲಿಫ್ಟ್ ಏರಿಯಾನೂ ಬರುತ್ತೆ, ಟ್ರಾನ್ಸ್ಫಾರ್ಮರ್ ಕೂಡ ಬರುತ್ತೆ. ಇನ್ನೊಂದೇನು ಅಂತಂದರೆ 24 ಅವರ್ಸ್ ಬ್ಯಾಕಪ್ ಕೂಡ ಇರುತ್ತೆ, ಪ್ಲಸ್ ಒಂದು ಸೆಕ್ಯೂರಿಟಿ ರೂಮ್ ಕೂಡ ಇರುತ್ತೆ ಸರ್ ಇಲ್ಲಿ. ಸರ್ ಇವಾಗ ನೋಡೋದಾದರೆ ಇದು ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಸೊ ಇದೇ ಲಿಫ್ಟ್ ಏರಿಯಾ ಆ್ಯಕ್ಚುಲಿ ಇದು. ಸೊ ಇದು ಬಂದು ಸ್ಟೇರ್ ಕೇಸು. ಸೊ ಲಿಫ್ಟ್ ಏರಿಯಾನೂ ಇದೆ, ಸ್ಟೇರ್ ಕೇಸೂ ಇದೆ. ಸೊ ನಾವು ಮೇಲೆ ನೋಡೋದಾದರೆ ಟೋಟಲ್ಲು ಒಂದು 4 ಯೂನಿಟ್ಸ್ ಬರುತ್ತೆ. ಸೊ ನಾನು ಇವಾಗ ಫಸ್ಟ್ ಫ್ಲೋರಲ್ಲಿ ಏನು 4 ಮನೆ ಫ್ಲ್ಯಾಟ್ಸ್ ತೋರಿಸ್ತೀನೋ ನಾನು, ಸೊ ಸೇಮ್ ಬಂದು 4 ಫ್ಲೋರ್ಗೂ ಸೇಮ್ ಅದು ರೆಪ್ಲಿಕಾ ಆಗುತ್ತೆ. ಸೊ ಇಂಟೀರಿಯರ್ಸ್ ಮಾತ್ರ ನೀವು ಹೆಂಗೆ ಬೇಕೋ ಹಂಗೆ ಮಾಡಿಸ್ಕೋಬೋದು ಸರ್. ಇದು ಲಿಫ್ಟ್ ಆದಮೇಲೆ ಇದು ಸ್ಟೇರ್ ಕೇಸ್ ಇದೆ. ಸೊ ಇದು ಬಂದು ಕಾಮನ್ ಕಾರಿಡಾರ್ ಬರುತ್ತೆ ಇದು. ಸೊ ಇಲ್ಲಿ ಬಂದು ಒಂದು ಫ್ಲ್ಯಾಟ್ ಇದೆ. ಸೊ ಇದು ಬಂದು 3 BHK ಫ್ಲ್ಯಾಟ್. ಇದು ನಾರ್ತ್ ಫೇಸಿಂಗ್ ಬರುತ್ತೆ ಇದು. ಸೊ ಹಂಗೆ ನಾವು ಒಳಗಡೆ ಬರೋದಾದರೆ ಸೊ ಇದು ಬಂದು ಟೋಟಲ್ ಲಿವಿಂಗ್ ಏರಿಯಾ ಬರುತ್ತೆ, ಹಾಲ್ ಬರುತ್ತೆ ಇದು. ಸೊ ಹಾಲು ಪ್ಲಸ್ ಒಂದು ಬಾಲ್ಕನಿನೂ ಬರುತ್ತೆ ಇಲ್ಲಿ. ಹೇಳಬೇಕು ಅಂತಂದರೆ ಹಾಲಿಗೆ ಬಾಲ್ಕನಿನೂ ಇದೆ. ಸೊ ಬಾಲ್ಕನಿ ಆದಮೇಲೆ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಇದೆ. ಈ ಬೆಡ್ರೂಮ್ ಒಂದು ತುಂಬ ಸ್ಪೇಷಿಯಸ್ ಆಗಿದೆ. ಪ್ಲಸ್ ಇನ್ನೊಂದೇನು ಅಂತಂದರೆ ಇದು ಅಟ್ಯಾಚ್ ಟಾಯ್ಲೆಟ್ ಕೂಡ ಪ್ರಾವಿಷನ್ ಇದೆ ಇಲ್ಲಿ ಹೇಳಬೇಕು ಅಂತಂದರೆ. ಸೊ ಹಂಗೆ ನಾವು ನೋಡೋದಾದರೆ ಸೊ ಹಾಲ್ ತುಂಬ ಸ್ಪೇಷಿಯಸ್ ಆಗಿದೆ. ಪ್ಲಸ್ ಏನು ಅಂತಂದರೆ ಇಲ್ಲಿ ಬೇಕಾದರೆ ನಾವು ಡೈನಿಂಗ್ ಟೇಬಲ್ ಕೂಡ ಅಕಾಮಡೇಟ್ ಮಾಡ್ಕೋಬೋದು. ಸೊ ಇನ್ನೊಂದು ಬೆಡ್ರೂಮ್ ಇದೆ ಇಲ್ಲಿ. ಸೊ ಇದು ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿ ವೆಂಟಿಲೇಷನ್ ಎಲ್ಲ ತುಂಬ ಚೆನ್ನಾಗಿದೆ ಹೇಳಬೇಕು ಅಂತಂದರೆ. ಸೊ ಆಮೇಲೆ ಹಂಗೆ ಬರೋದಾದರೆ ಟೋಟಲ್ 3 BHK ಆಗಿರೋದ್ರಿಂದ ಸೊ ಇನ್ನೊಂದು ಬೆಡ್ರೂಮ್ ಇಲ್ಲೊಂದು ಬರುತ್ತೆ. ಸೊ ಸೇಮ್ ಇದು ಇಲ್ಲಿ ಏನು ಅಂತ ಅಂದರೆ ಸೊ ಅಟ್ಯಾಚ್ ಟಾಯ್ಲೆಟ್ ಇರೋದಿಲ್ಲ, ಬಟ್ ಏನು ಅಂತಂದರೆ ತುಂಬ ಸ್ಪೇಷಿಯಸ್ ಆಗಿ ವೆಂಟಿಲೇಷನ್ ಸಮೇತ ತುಂಬ ಚೆನ್ನಾಗಿದೆ ಸರ್. ಇದು ಮೂರನೇ ಬೆಡ್ರೂಮ್ ಆದಮೇಲೆ ಸೊ ಆ್ಯಕ್ಚುಲಿ ಇದು 2 ಬೆಡ್ರೂಮ್ಗೂ ಒಂದು ಕಾಮನ್ ಟಾಯ್ಲೆಟ್ ಇದೆ ಇಲ್ಲಿ ಹೇಳಬೇಕು ಅಂತಂದರೆ. ಸೊ ಆಮೇಲೆ ಇನ್ನೊಂದು ವಿಚಾರ, ಇದು ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಇರೋದ್ರಿಂದ ಒಂದು ನಮ್ಮ ವೀಕ್ಷಕರಿಗೆ ಹೇಳೋದೇನು ಅಂತಾರೆ ಒಂದು ಅಡ್ವಾಂಟೇಜ್ ಇದೆ. ಸೊ ಹೆಂಗೆ ಬೇಕಾದರೂ ನಾವು ಆ್ಯಕ್ಚುಲಿ ಹೇಳ್ಬೇಕು ಕಸ್ಟಮೈಸ್ ಮಾಡ್ಕೋಬೋದು ಸದ್ಯಕ್ಕೆ ಇವಾಗ. ಸೊ ಇದು ಬಂದು ಟೋಟಲ್ ಕಿಚನ್ ಏರಿಯಾ ಬರುತ್ತೆ. ಸೊ ಕಿಚನ್ ಏರಿಯಾಗೆ ಅಟ್ಯಾಚ್ ಆಗಿರೋ ಒಂದು ಯುಟಿಲಿಟಿನೂ ಇದೆ. ಸೊ ಇಲ್ಲಿ ಬೇಕಾದರೆ ನಾವು ವೆಸಲ್ಸ್ ವಾಶ್ ಮಾಡ್ಕೋಬೋದು. ಪ್ಲಸ್ ಏನು ಅಂತಂದರೆ ಒಂದು ವಾಷಿಂಗ್ ಮಿಷಿನ್ ಕೂಡ ಇಟ್ಕೋಬೋದು, ಅಷ್ಟು ಸ್ಪೇಷಿಯಸ್ ಆಗಿದೆ ಸರ್ ಇಲ್ಲಿ. ಸರ್ ಇದು ಲೊಕೇಶನ್ ವಿಚಾರಕ್ಕೆ ಬಂದರೆ ತುಂಬ ಒಳ್ಳೆ ಪ್ರೈಮ್ ಲೊಕೇಶನಲ್ಲಿರೋದು. ಸೊ ಎಲ್ಲರೂ ಅಷ್ಟೇ ಹೆಣ್ಣೂರು ಮೇನ್ ರೋಡ್ ಕೇಳಿರ್ತಾರೆ. ಸೊ ಹೆಣ್ಣೂರು ಬಾಗ್ಲೂರು ಮೇನ್ ರೋಡ್ ಬಂದು ತುಂಬ ಫೇಮಸ್ ಆ್ಯಕ್ಚುಲಿ. ಸೊ ಅಲ್ಲಿಗೆ ತುಂಬ ಹತ್ತಿರದಲ್ಲಿರುವಂಥ ಒಂದು ಅಪಾರ್ಟ್ಮೆಂಟ್ ಸರ್ ಇದು. ಸೊ ಡೈಮೆನ್ಷನ್ ವಿಚಾರಕ್ಕೆ ಬಂದರೆ ಸ್ಟಾರ್ಟಿಂಗ್ ಫ್ರಮ್ 900 ಸ್ಕ್ವೇರ್ ಫೀಟ್ 1250 ಸ್ಕ್ವೇರ್ ಫೀಟ್ವರೆಗೂ ಇದೆ. ಸೊ 900 ಇದೆ, 1100 ಇದೆ, 1200 ಇದೆ, ಮತ್ತು 1250 ಸ್ಕ್ವೇರ್ ಫೀಟ್ದು ಫ್ಲ್ಯಾಟ್ಸ್ ಇದೆ ಸರ್ ಇಲ್ಲಿ. ಸೊ ಅಮ್ಯುನಿಟೀಸ್ ಬಂದು ಇದು ಮಿನಿ ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ತುಂಬ ಬೇಸಿಕ್ ಅಮ್ಯುನಿಟೀಸ್ ಇರುತ್ತೆ ಸರ್. ಸೊ ವಾಟರ್ ಕನೆಕ್ಷನ್ ಇರುತ್ತೆ. ವಾಟರ್ ಕನೆಕ್ಷನ್ ಬಂದು 2 ಸೋರ್ಸ್ ಇದೆ. ಒಂದು ಬಂದು ನಮ್ಮದೇ ಓನ್ ಬೋರ್ವೆಲ್ ಇದೆ. ಸೊ ಇನ್ನೊಂದು ಬಂದು ಕಾವೇರಿ ವಾಟರ್ ಕನೆಕ್ಷನ್ ಇದೆ. ಸೊ ಆಮೇಲೆ ಪ್ಲಸ್ 24 ಅವರ್ಸ್ ಬ್ಯಾಕಪ್ ಫೆಸಿಲಿಟಿ, ಪ್ಲಸ್ ಏನು ಅಂತಂದರೆ 24 ಅವರ್ಸ್ ಎಲೆಕ್ಟ್ರಿಸಿಟಿನೂ ಇರುತ್ತೆ. ಲಿಫ್ಟ್ ಕೂಡ ನಮ್ಗೆ ಅವೈಲೇಬಲ್ ಇದೆ ಸರ್. ಸೊ ಪ್ರೈಸಿಂಗ್ ಬಂದರೆ ಇಲ್ಲಿ 58 lakhs ಸ್ಟಾರ್ಟ್ ಆಗುತ್ತೆ, ಅಪ್ ಟಿಲ್ 65 lakhsವರೆಗೂ ಇದೆ ಸರ್. ಸೊ ಪ್ರೀ ಲಾಂಚ್ ಆಫರ್ ಅಂತಂದರೆ ಇದು ಅಂಡರ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಸೊ ಇವಾಗ ಏನಾದರೂ ಬಂದು ನೀವು ಟೋಕನ್ ಅಮೌಂಟೇ ಆಗಲಿ ಇಲ್ಲ ಅಂತಂದರೆ ಏನಾದರೂ ಅಡ್ವಾನ್ಸ್ ಮಾಡಿದರೆ ಸೊ ನಿಮಗೆ ಇಷ್ಟ ಬಂದಂಗೆ ಕನ್ಸ್ಟ್ರಕ್ಷನ್ ಕಸ್ಟಮೈಸ್ ಮಾಡ್ಕೋಬೋದು. ಸೊ ಆಮೇಲೆ ಇನ್ನೊಂದೇನು ಅಂತ ಅಂದರೆ ನಿಮಗೆ ಕಮ್ಮಿ ರೇಟಲ್ಲೂ ಸಿಗ್ದಂಗೆ ಆಗುತ್ತೆ. ಸೊ ಡಾಕ್ಯುಮೆಂಟ್ ವಿಚಾರಕ್ಕೆ ಬಂದು ಇದು ಬಂದು BBMP ಅಪ್ರೂವ್ಡು, ಪ್ಲಸ್ ಇಂಡಿವಿಜುವಲ್ ಈ ಖಾತಾ ಬರುತ್ತೆ ಪ್ರತಿಯೊಂದು ಫ್ಲ್ಯಾಟ್ಗೂ. ಪ್ಲಸ್ ಇನ್ನೊಂದೇನು ಅಂತಂದರೆ ಕನ್ಸ್ಟ್ರಕ್ಷನ್ ಎಲ್ಲ ಮುಗಿಯೋಷ್ಟರಲ್ಲಿ ನವೆಂಬರ್ ಆಗುತ್ತೆ. ಸೊ ಡಿಸೆಂಬರ್ಗೆ ನಾವು ಪೊಸಿಷನ್ ಕೊಡ್ಬೋದು ಅಂತ ನಾನು ಹೇಳ್ತೀನಿ ಸರ್. ಸರ್ ಕಾಂಟ್ಯಾಕ್ಟ್ ಮಾಡೋಂಗಿದ್ರೆ ಸೊ ಕೆಳಗಡೆ ಸ್ಕ್ರೀನಲ್ಲಿ ನಮ್ಮ ಆಫೀಸ್ ನಂಬರ್ಸ್ ಬರ್ತಿರುತ್ತೆ. ಸೊ ಅಲ್ಲಿ ಕಾಲ್ ಮಾಡಿದರೆ ನಮ್ಮ ಎಕ್ಸಿಕ್ಯೂಟಿವ್ಸ್ ಕಾಲ್ ಪಿಕ್ ಮಾಡ್ತಾರೆ. ಸೊ ಏನಾದರೂ ಇನ್ನೂ ಡೌಟ್ಸ್ ಏನಾದರೂ ಇದ್ದರೆ ಅವ್ರು ಕೇಳಿದ್ರೆ ಎಲ್ಲ ಕ್ಲಾರಿಫೈ ಮಾಡ್ತಾರೆ. ಸೊ ಆದಮೇಲಿಂದ ನೀವು ಅಕಸ್ಮಾತ್ ಸೈಟ್ ವಿಸಿಟ್ಗೆ ಏನಾದರೂ ಬಂದಲ್ಲಿ ಯಾವುದಾದ್ರು ಫ್ಲ್ಯಾಟ್ ಇಷ್ಟ ಆದಲ್ಲಿ ಟೋಕನ್ ಅಮೌಂಟ್ ಆಗಲಿ ಇಲ್ಲ ಅಡ್ವಾನ್ಸ್ ಅಮೌಂಟ್ ಏನಾದರೂ ಮಾಡಿದ್ರೆ ಒಂದು ಸೆಟ್ ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಸೊ ನೀವು ನಿಮ್ಮ ಲೀಗಲ್ ಲಾಯರ್ ಹತ್ರ ತೋರಿಸ್ಕೋಬೋದು. ಸೊ ಅದಾದಾದಮೇಲೆ ಬೇಕಾದರೆ ನಾವು ಅಗ್ರಿಮೆಂಟ್ಗಾದರೂ ಹೋಗ್ಬೋದು ಇಲ್ಲ ರಿಜಿಸ್ಟ್ರೇಷನ್ಗಾದರೂ ಹೋಗ್ಬೋದು ಸರ್.